ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನ್ ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನ್ ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದ್ರು ಗಿಫ್ಟ್ ಸಿಗಬಹುದು ಹೈಕಮಾಂಡ್ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ಕಳೆದ ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಇಲ್ಲಿವರೆಗೂ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4 ಲಕ್ಷ ಕೋಟಿ ನಾವು ಬಜೆಟ್ ಕೊಟ್ಟಿದ್ದೀವಲ್ಲ, ಅದೆಲ್ಲ ಕಾರ್ಯಕ್ರಮಗಳು ಯಾವ್ದು ನಿಂತಿಲ್ಲ ಅಲ್ಲ. ಕಮಿಟ್ಮೆಂಟ್ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಮಿಟ್ಮೆಂಟ್ ನೋಡಿ, ನಾನು ಅದಕ್ಕೆ ಹೇಳಿದ್ದು ಹೈಕಮಾಂಡ್ನವ್ರಿಗೆ ಗೊತ್ತು, ನಮ್ಗೇನು ಗೊತ್ತಿಲ್ಲ.